welcome back to my channel. For people who know me and for people who don't, I'm Gaurika. Ignore this sound. ನಾವೀಗ ಬೆಂಗಳೂರು ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ನಾವು ಆ್ಯಕ್ಚುಲಿ ಲೋಕಲ್ ಟ್ರೈನಿಂದ ಇಲ್ಲಿಗೆ ಬಂದಿದ್ದು. ಈಗ ಇಲ್ಲಿಂದ ನಾವು ಆಗ್ರಾಗೆ ಒಂದು ಟ್ರೈನ್ ತೊಗೋತೀವಿ. ಲೆಟ್ಸ್ ಗೋ. Guys, guess what? I got a new haircut. Look, I got my hair very short and they're really pretty. I just love how pretty this is, and my mom got me a bag. It's so cute. Now we're leaving. Bye. ಸುನೇಣ ಹೆಂಗಿತ್ತು ನಿಮ್ಮ ಫಸ್ಟ್ ಟೈಮ್ ಟ್ರೈನ್ ಎಕ್ಸ್ಪೀರಿಯನ್ಸ್? ಎಂತ ಕಳ್ಳಾಡ್ತಾ ಇತ್ತು ಗಾಡಿ ಅಂತ ಕೇಳ್ತಿದ್ರು. ಇದು ನಮ್ಮ ಕಂಪಾರ್ಟ್ಮೆಂಟ್. ನಾವು ಲೈಕ್ 1 2 3 4 ಮತ್ತು ಇಲ್ಲೊಂದಿದೆ, ಮತ್ತು ನೆಕ್ಸ್ಟ್ ಸೈಡಲ್ಲಿ 3 ಇದೆ. ಸೊ ಇದು ನಮ್ಮದು ಪ್ಲೇಸ್. ಬಟ್ ಇಲ್ಲೆಲ್ಲ ಬರೀ ಲಗೇಜ್ ಆಗ್ಬಿಟ್ಟೈತೆ. ನಿಶಾಂತ್ ಆಗಲೇ ಹೋಗಿ ಮೇಲೆ ಕೂತ್ಕೊಂಡ್ಬಿಟ್ಟು ಬರೀ ಲಗೇಜ್ ಐತೆ. ಎಲ್ಲಿ ಇಡೋದು ಎಲ್ಲಿ ಮಲ್ಕೊಳ್ಳೋದು ಅಂತಲೇ ಗೊತ್ತಿಲ್ಲ. ಓಕೆ, ಸೊ ಇದು ನಾವು ಒಳಗಡೆ ಬಂದಿದ್ದೀವಿ. ಇಲ್ಲಿ 4 ಕಂಪಾರ್ಟ್ಮೆಂಟ್ಸ್ ನಮ್ಮದಿದೆ. ಈ ಕಡೆ ಸೈಡ್ ಒಂದಿದೆ, ಮತ್ತು ನೆಕ್ಸ್ಟ್ ಸೈಡಲ್ಲಿ 3 ಇದೆ. ಸೊ ನಾವು ತಂದಿರೋ ಲಗೇಜಲ್ಲಿ ಜಾಗನೇ ಸಾಲ್ತಲ್ಲ, ಅಷ್ಟೊಂದು ತುಂಬ್ಕೊಂಡ್ಬಿಟ್ಟಿದೆ. ಇಲ್ಲಿ ನಿಮಗೆ ಚಾರ್ಜಿಂಗ್ಗೆ ಒಂದು ಪ್ಲಗ್ ಸಿಗುತ್ತೆ, ಮತ್ತು ಸ್ಟಡಿ ಏನಾದ್ರು ಮಾಡೋಕ್ಕೆ ಅಥವಾ ರೀಡಿಂಗ್ಗೆ ಒಂದು ಲ್ಯಾಂಪ್ ಇರುತ್ತೆ ಚಿಕ್ಕದು. ಪ್ರತಿ ಒಂದು ಬರ್ತ್ಗೂ ಪಿಲೋ ಮತ್ತು ರಗ್ ಮತ್ತು ಲೈಕ್ ಬೆಡ್ಶೀಟ್ಸ್ ಎಲ್ಲ ಕೊಡ್ತಾರೆ. ಓಕೆ, ಸೊ ದಿಸ್ ಇಸ್ ಮೈ ಕಂಪಾರ್ಟ್ಮೆಂಟ್. ಹಿಯರ್ ಯು ಗೆಟ್ ಅ ಪಿಲೋ. ಅದ್ರ ಜೊತೆ ನಿಮಗೆ ಒಂದು ಹಾಸ್ಕೊಳ್ಳೋಕ್ಕೆ ಅಂತ ಬೆಡ್ಶೀಟ್. ಇದು ಬೆಡ್ಶೀಟ್, ಇದು ಒಂದು ಟವಲ್, ಮತ್ತು ಒಂದು ಮಾಮೂಲಿ ಓದ್ಕೊಳ್ಳೋಕ್ಕೆ ರಗ್ ಅಂತ ಕೊಡ್ತಾರೆ. ಅದ್ರ ಜೊತೆ ನಿಮಗೆ ಇಲ್ಲಿ ಒಂದು ಚಾರ್ಜಿಂಗ್ ಪಾಯಿಂಟ್ ಇರುತ್ತೆ. ಅದು ಬಿಟ್ಟರೆ ಇಲ್ಲಿ ರೀಡಿಂಗ್ ಲ್ಯಾಂಪ್ ಇರುತ್ತೆ. ಯು ಕ್ಯಾನ್ ಕ್ಲೋಸ್ ದೀಸ್ ಕರ್ಟನ್ಸ್ ಆನ್ ಬೋತ್ ದ ಸೈಡ್ ಲೈಕ್ ದಿಸ್. The next day. Hey guys, I just woke up. ರಾತ್ರಿ ಲೈಕ್ ನಾವು ಸೈಡ್ ಅಪ್ಪ ಮತ್ತು ಲೋವರಲ್ಲಿ ಮಲಗಿದ್ದು. ಸೀಟ್ ತುಂಬ ಚಿಕ್ಕ ಇತ್ತು, ನಿದ್ದೆ ನೀಟಾಗಿ ಆಗಿಲ್ಲ. ಬಟ್ ಸ್ಟಿಲ್ ಇಟ್ ವಾಸ್ ನೈಸ್. ಐ ಟ್ರಾವೆಲ್ಡ್ ಆಫ್ಟರ್ ಸೋ ಲಾಂಗ್. ನನ್ನ ಟ್ರೈನಲ್ಲಿ ಬಂದೇ ಸುಮಾರು ದಿನ ಆಗಿತ್ತು. ಲೈಕ್ ವೆನ್ ವಿ ವರ್ ಕಿಡ್ಸ್ ತುಂಬ ಓಡಾಡ್ತಿದ್ವಿ. ಆ ಅಂಕಲ್, ನಾನು ಹಿಂದೆ ಕೂತಿರೋ ಅಂಕಲ್ ನೋಡ್ತಾರೆ. ನಾವು ಹೆವಿ ಟ್ರೈನಲ್ಲಿ ಓಡಾಡ್ತಿದ್ವಿ. ಬಟ್ ಆಮೇಲೆ ಕಮ್ಮಿ ಆಗ್ಬಿಟ್ಟು. ಬಟ್ ಫಾರ್ ಟ್ರಾವೆಲಿಂಗ್ ಆಫ್ಟರ್ ಸೋ ಲಾಂಗ್ ಇಟ್ ಫೀಲ್ಸ್ ಸೋ ಗುಡ್. ಐ ಲೈಕ್ ಟ್ರೈನ್. ಲೈಕ್ ಕಂಪೇರ್ಡ್ ಟು car and stuff, I like train because it's really good. And look at my haircut, it's so nice. I love how it looks. ಈಗ ಉಚ್ಚಿ ಥರ ಮಾಡ್ಬೋದು, ಜಸ್ಟ್ ಎದ್ದಿದ್ದೀನಿ ಅದಕ್ಕೆ. ಬಟ್ ಇಟ್ ಲುಕ್ಸ್ ರಿಲಿ ಪ್ರಿಟಿ. ಐ ಲವ್ ಮೈ ಹೇರ್ಸ್ ದೀಸ್ ಡೇಸ್. ಆ್ಯಂಡ್ ನಾವು ಇಲ್ಲಿ ವಿ ಆರ್ ಇನ್ ಮಹಾರಾಷ್ಟ್ರ ರೈಟ್ ನಾವು. ಆ್ಯಂಡ್ ಇಲ್ಲಿ ನಾನು ಲಾಸ್ಟ್ ಟೈಮ್ ಬಾಂಬೆಗೆ ಬಂದಿದ್ದ ಪ್ರಕಾರ ಇಲ್ಲಿ ನಾಷ್ಟಕ್ಕೆ ನಾವು ತಿನ್ನೋ ಥರ ಜಾಸ್ತಿ ಏನೂ ಸಿಗಲ್ಲ. ಇಟ್ಸ್ ಓನ್ಲಿ ವಡಾ ಪಾವ್, ಮಿಸಲ್ ಪಾವ್, ಬ್ರೆಡ್ ಆಮ್ಲೆಟ್ ಅಂಡ್ ಸ್ಟಫ್. ಸೊ ನಾವೀಗ ಬ್ರೆಡ್ ಆಮ್ಲೆಟ್ ಮತ್ತು ಕಟ್ಲೆಟ್ ತೊಗೊಂಡಿದ್ವಿ. ಎಲ್ಲ ಸ್ವಲ್ಪ ಫ್ರೆಶ್ ಆಗಿ ಬಂದು ಈಗ ನಾಷ್ಟ ಮಾಡೋಣ. ಲೆಟ್ಸ್ ಗೋ. ಹೇಳ, ಹೆಂಗಿತ್ತು ನಿದ್ದೆ? ನಿದ್ದೆನೇ ಬಂದಿಲ್ಲಮ್ಮ. ಚಿಕ್ಕ ಜಾಗ, ಚಿಕ್ಕ ಜಾಗ. ಎಲ್ಲಾರ್ಗು ಹೆಂಗಿತ್ತು ನಿದ್ದೆ? ನೋಡಮ್ಮ ಎಲ್ಲ ಹೆಂಗ್ ಕೂತಿದ್ದಾರೆ. ನಮ್ಮಮ್ಮ ಒಂದ್ ಸೋಪ್ ಬಾಕ್ಸ್ ತಗೊಂಡ್ಬಿಟ್ಟು ತೋರಿಸ್ತಾರೆ. ಒಬ್ಬೊಬ್ರು ನೋಡಮ್ಮ 5 ಪ್ಯಾಕೆಟ್ ನಾಷ್ಟ ತಗೊಂಡಿದ್ದಾರೆ. ಅಲ್ಲಿ ನೋಡಿ ನಾಷ್ಟ ನೋಡಿ, ಹಂಗೆ ಇಲ್ಲೇನು ಇಲ್ಲ. ವ್ಯೂ ನೋಡಿ, ವ್ಯೂ. ವಿ ಆರ್ ಇನ್ ಮಹಾರಾಷ್ಟ್ರ ರೈಟ್ ನಾವು. ಆಗಲೇ 2 ಗಂಟೆ ಆಗೈತೆ. ಎಲ್ಲ ಊಟ ಮಾಡ್ತಾಯಿದ್ದೀವಿ ಚಲ್ಕೊಂಡು ಪಲ್ಕೊಂಡು. ನಮ್ಮ ಸುನ್ಯಣ್ಣ ಬಂದರು, ಅವರೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ನಾವು ಪ್ರಾಬ್ಲಿ ಈಗ ಎಲ್ಲಿದ್ದೀವಿ? ನಾವು ಈಗ ಆಲ್ಮೋಸ್ಟ್ ಮಹಾರಾಷ್ಟ್ರ ಬಿಟ್ಟಿದ್ದೀವಿ ಅನ್ಕೊಂತೀನಿ. ಇಲ್ಲಿ ಸುತ್ತಮುತ್ತ ಏನೂ ಇಲ್ಲ, ಫುಲ್ ಖಾಲಿ ಬರಭೂಮಿ. ಎಲ್ಲೂ ಏನೂ ಇಲ್ಲ, ಒಬ್ಬರು ಮನುಷ್ಯನೂ ಕಾಣಿಸಲ್ಲ ಆಚೆ. ಸೊ ನಾವು ಈಗ ಫಸ್ಟ್ ಇಲ್ಲಿಂದ ನಾವು ಬೆಂಗಳೂರು ಬಿಟ್ಟು ನೆಕ್ಸ್ಟ್ ಹೋಗ್ತಾ ಇರೋದು ಆಗ್ರಾಗೆ. ಹೋಗಿ ಅಲ್ಲಿ ತಾಜ್ ಮಹಲ್ ನೋಡ್ಕೊಂಡು ನಾವು ಟ್ರೈನಲ್ಲಿ ಕುತ್ಕೊಂಡಾಗಿಂದ ಒಂದಾದ್ಮೇಲೆ ಯಾರ್ಯಾರು ಬರ್ತಾರೆ ಎಲ್ಲಾರ ಹತ್ರನೂ ತಗೊಂಡ್ ತಿಂತಾ ಇದೀವಿ. ತಿನ್ನೋದ್ ಬಿಟ್ರೆ ಏನು ಮಾಡಿಲ್ಲ ನೆನೆ ರಾತ್ರಿಯಿಂದ.
ನಾವು ಆಚೆನೂ ಹೋಗಿ ಬಂದಿದ್ದೀವಿ. ಆಚೆ ಯಾವ್ದು ಸ್ಟೇಷನ್ ಅಲ್ಲಿ ಯಾವ ದೂರು ಏನು ಗೊತ್ತಿಲ್ಲ, ಇಳ್ದೋಗಿ ಟ್ರೈನ್ ಹೊಂಟೋಗುತ್ತೋ ಬಿಡುತ್ತೋ ಅಂತಾನು ಕೇರ್ ಮಾಡಿದೆ. ಆಚೆ ಹೋಗಿ ಇಲ್ಲಿ ಸೀಬೆಕಾಯಿ ಎಲ್ಲ ತಗೊಂಡ್ಬಂದಿದೀವಿ. ಸೊ ನಾವು ಫಸ್ಟು ಇಲ್ಲಿಂದ ಆಗ್ರಾಗ್ ಹೋಗ್ತೀವಿ. ಆಗ್ರಾದಲ್ಲಿ ತಾಜ್ ಮಹಲ್ ಸೈಟ್ ಸೀಯಿಂಗ್ ಎಲ್ಲ ಒನ್ ಡೇ ಮುಗಿಸಿ ನೆಕ್ಸ್ಟ್ ಡೇ 2 days ಮಥುರಾದಲ್ಲಿ ಇರ್ತೀವಿ. ವೃಂದಾವನ್ ಮಥುರಾ ಅಲ್ಲೆಲ್ಲ ದೇವಸ್ಥಾನಗಳು ನೋಡ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಕಟ್ರಾಗ್ ಹೋಗ್ತೀವಿ ವೈಷ್ಣವ್ ದೇವಿಗೆ. ಅಲ್ಲಿ 2 days ಏನೋ ಇರ್ತೀವಿ. 2 days ಮುಗಿಸ್ಕೊಂಡು ನೆಕ್ಸ್ಟ್ ದಿ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಆನ್ ದಿ planet ನಾವು ಕಾಶ್ಮೀರ್ಗೆ ಹೋಗ್ತೀವಿ. ಅದಾದ್ಮೇಲೆ ಐ ವಿಲ್ ಬಿ ಸೀಯಿಂಗ್ ಸ್ನೋ ಫಾರ್ ದ ವೆರಿ ಫಸ್ಟ್ ಟೈಮ್ ಇನ್ ಮೈ ಎಂಟೈರ್ ಲೈಫ್ ಅಂಡ್ ಐ ಆಮ್ ದಿ ಹ್ಯಾಪಿಯೆಸ್ಟ್ ಪರ್ಸನ್ ಇನ್ ದಿಸ್ ಟ್ರಿಪ್. 6 ಜನ ಇದೀವಿ. ನಮ್ಮ ಅಣ್ಣನ್ ಬಿಟ್ಬಿಟ್ಟು ಬಂದ್ವಿ, ಅವ್ನಿಗೆ ಎಕ್ಸಾಮ್ ಇತ್ತು. ಸೊ ಆಲ್ಮೋಸ್ಟ್ 3 to 4 days ನಾವು ಕಾಶ್ಮೀರಲ್ಲಿ ಇರ್ತೀವಿ. ಅದಾದ್ಮೇಲೆ ದೆನ್ ವಿಲ್ ಗೋ ಟು ಡೆಲ್ಲಿಲಿ 1, 2 ಅಥವಾ 3 days ಇದ್ದು ವಾಪಸ್ ಬರ್ತೀವಿ. ದಟ್ಸ್ ಇಟ್. ಒಂಚೂರು ನೆಟ್ವರ್ಕ್ ಸಿಗಲ್ಲ, ಎಲ್ಲೂ ನೆಟ್ವರ್ಕ್ ಸಿಗ್ತಲ್ಲ ನಮಗೆ. ಅದಕ್ಕೆ ನಂಗೆ ಗೊತ್ತು ಇದಾಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಇಲ್ಲಿ ಓದಕ್ಕೆ ಅಂತಾನೆ ಈ ಬುಕ್ ತರಿಸ್ಕೊಂಡಿದ್ದೀನಿ. ಇಟ್ಸ್ ರಿಯಲಿ ಗುಡ್. ಇದ್ರದ್ದು ಇನ್ನೊಂದು ಪಾರ್ಟ್ ಇದೆ ಟೆನ್ಸ್ ವಿತ್ ಅಸ್ ಅಂತ. ಇಟ್ಸ್ ಆಲ್ಸೋ ನೈಸ್. ಸೊ ಇದನ್ನ ಓದ್ತೀನಿ ನಾನೀಗ. ದಟ್ಸ್ ಇಟ್. ಬಾಯ್. Video. Everyone is sleeping right now and ನಾಳೆ ಬೆಳಿಗ್ಗೆ ಆಲ್ಮೋಸ್ಟ್ 6 ಅಷ್ಟರಲ್ಲಿ ವಿಲ್ ಬಿ ನಾಗ್ರಾ. ಸೊ ಸ್ವಲ್ಪ ಬೇಗ ಎದ್ದು ಎಲ್ಲ ರೆಡಿಯಾಗಿ ಹೊರಡಬೇಕು. ಸೊ ಈ ವ್ಲಾಗಿಗೆ ಇಷ್ಟೇ. ನೆಕ್ಸ್ಟ್ ಆಗ್ರಾ ವ್ಲಾಗ್ನ ನಾನು ನೆಕ್ಸ್ಟ್ ಪೋಸ್ಟ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್.